ಇದೇ ಹಾಲುಮಂತ ಪರಂಪರೆಯೊಳಗೆ ಪಂಚಮಸಾಲಿ ಲಿಂಗಾಯತ ಸಮುದಾಯದೊಳಗೆ ಹುಟ್ಟಿರ್ತಕ್ಕಂಥ ಚನ್ನಬಸಪ್ಪ ಗೌಡ್ರ ಪುಣ್ಯಾತ್ಮರು ಜೇವರ್ಗಿ ತಾಲೂಕಿನೊಳಗೆ ಹುಲಜಂತಿ ಮಾಳಿಂಗರಾಯನ ಜಾತ್ರೆಗೆ ಹೋಗ್ಬೇಕಂತ ಆತ ತೌಕದಾಗ ಅದಾನ. ಅವರಪ್ಪ ಅಂತನ ಕುರುಬರದ ಹಾಡ ಹಾಡಿ ಕುಲ ಕೆಡಿಸಿಟ್ಟು ತಿಳ್ಕೊಂಡು ಅವ್ ಬೈತಾನ. ಪುಣ್ಯಾತ್ಮರು ಏನಾಗ್ತದ ಅಂತ ಕೇಳಿದ್ರೆ 12 ಕುರಿಗೆ ಜಮೀನನ್ನು ಬಿತ್ತಬೇಕು, ಬಿತ್ತಿನಿ ಜಾತ್ರೆಗೆ ಹೋಗಂತಕ್ಕಂಥ ಸಂದೇಶ ಕೊಟ್ಟಾಗ ಆ ಹೋಗಿ ಹೊಲಕ್ಕೆ ಪುಣ್ಯಾತ್ಮರೇ ಕುರಿಗೆ ಕೊಳ್ ಕಟ್ತಾನ, ಮಂಡಿ ಕಟ್ತಾನ, ತನ್ನ ಉಡ್ಚಿಲಕ್ಕೆ ತನ್ನ ಸೊಂಟಕ್ಕೆ ಉಡ್ಚಿಲ ಕಟ್ಕೋತಾನ, ಉಡ್ಚಿಲದಾಗ ಕೈ ಹಾಕಿ ಮಂಡಿ ಮೇಲೆ ಜ್ವಾಳದ ಮುಟ್ಟಿಗೆ ಹಿಡಿದು ಬಿಡ್ತಾನ. ಡಂಕನಾಡ ದೈಗೊಂಡಗೌಡನ ಮಾರ್ಗ ಹಚ್ಚಿದ ಬಳಿಕ ಬೀಜ ಕೆಳಗ ಬಿಟ್ಟಿಲ್ಲ, ಹೊಲ ಎಲ್ಲ ತಿರುಗಿ ಬಿಟ್ಟು ಕೂರಿಗೆ ಬೀಜ ಬಿಟ್ಟಿಲ್ಲ, ಹೊಲ ಎಲ್ಲ ತಿರುಗಿ ಬಿಡ್ತು. ಅಂತ ಸಂದೊಳಗೆ ಹುಲಜಂತಿಗೆ ಹೋಗ್ಬೇಕು, ಭಗವಂತನ ಜಾತ್ರೆಗೆ ಒಳಗ ನಾನು ಹಾಡಬೇಕು ಅಂದ ಒಂದು ಗುರಿ ಇತ್ತವನಿಗೆ. ಆ ಚೀಲ ಪುಣ್ಯಾತ್ಮರ ಜಾಳ ಬಿಟ್ಟಿಲ್ಲ, ನಮ್ಮಪ್ಪ ಹೊಡಿತಾನ ತಿಳ್ಕೊಂಡು ಚೀಲ ಹೋದ ಕಣಿಕಿ ಬಣಿವಾಗ ಮುಚ್ಚಿಟ್ಬಿಟ್ಟಿದ್ದ. ಅಪ್ಪ ಸಾಯಂಕಾಲ ಬಂದು ಎತ್ತಿಗೆ ಮೇವು ಹಾಕ್ಬೇಕತ್ತಾನ. ಮಾಳಿಂಗರಾಯರ ಗೌಡರ ಕನಸಿನಾಗ ಬಂದ್ ಹೇಳ್ತಾರೆ, ಗೌಡ ಬಹಳ ಬ್ಯಾಸರ ಮಾಡ್ಕೊಂಡು ನನ್ನ ಮೇಲೆ ಭಾರ ಹಾಕಿ ಬಂದಿದೆ ಅಂತ ಹೇಳಿದ್ರು. ಅವಾಗ ಹೇಳ್ತಾರ ಪುಣ್ಯಾತ್ಮರ ಮಾಳಿಂಗರಾಯರ, ನೀನೇನ್ ಕರಾರು ಮಾಡಿದ ಭೂಮಿ ನಾಟಬೇಕಂತ ವಿಚಾರ ಮಾಡಿದಿ, ಭೂಮಿ ನಾಟಬೇಕಂದಿ ನಿನಗ ಸಂತಾನ ಆಗುದಿಲ್ಲ, ನಿನಗ ಸಂತಾನ ಬೇಕಂದ್ರೆ ಭೂಮಿ ನಾಟೋದಿಲ್ಲ, ಎರಡರೊಳಗೆ ಯಾವ್ದು ಆಯ್ಕೆ ಮಾಡ್ಕೊ ಅಂತ ಹೇಳ್ತಾರೆ. ಇವತ್ತು ಜೇವರ ಒಳಗ ಆ ಚನ್ನಬಸಪ್ಪ ಗೌಡ್ರ ಗುಡಿ ಅದ, ನುಡಿ ನಡೀತದ, ಇವತ್ತಿಗೆ ಕೂಡ ಸಿಗುತ್ತದ. ಅಂತ ಪುಣ್ಯಾತ್ಮರೇ ಗೌಡ್ರು ಕೂಡ ಅಷ್ಟೇ ದಿಟ್ಟವಾಗಿದ್ರು. ನಂದು ಒಂದು ಮಕ್ಕಳ ಮರಿ ತಗೊಂಡು ನಾನೇನ್ ಮಾಡ್ಲಿ, ಜಗತ್ತಿನಾಗ ನಿನ್ನ ಭಂಡಾರದ ಶಕ್ತಿ ಹೇಗೈತೆ ತಿಳ್ಕೊಂಡು ಸೂರ್ಯ ಚಂದ್ರ ಇರುವವರೆಗೆ, ನೆಲಬಂದ ಗಂಗೆ ಹರಿವರಿಗೆ, ಪಾರಾನಪೋರು ಇರುವವರೆಗೆ ಶಾಶ್ವತ ನಿನ್ನ ಹೆಸರು ಉಳಿಬೇಕು, ಭೂಮಿ ಒಂದೇ ನಾಟಬೇಕು, ನನಗೆ ಅವಶ್ಯಕತೆ ಇಲ್ಲ ಇನ್ನೊಂದು ಅಂತ ಹೇಳ್ತಾರೆ. ಅವಾಗ ಹೇಳಿದ 9 ದಿವಸಕ್ಕೆ ನೀನು ಹೊಲಕ್ಕೆ ಹೋಗಿ ನೋಡು, ಭೂಮಿ ನಾಟಿರ್ತದ. ಅವಾಗ ಬಂಧುಗಳೇ 10ನೇ ದಿವಸಕ್ಕೆ ಯಾರೋ ಬಂದು ಹೇಳ್ತಾರೆ ಗೌಡ್ರಿಗೆ, ಗೌಡ್ರ ಏನ್ರಿ ನಿಮ್ಮ ಮಗ ಭೂಮಿಯಾಗ ಜ್ವಾಳದ ಬೀಜ ಬಿಟ್ಟ, ಅಂಡಾಳ ನಾಟಿದಂಗ ಭೂಮಿ ನಾಟೈತಿ, ಅಂಡಾಳ ನಾಟಿದಂಗ